ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯದಲ್ಲಿ ನಾವು ನೋಡ್ತೇವೆ, ನಿರ್ಮಲ ಚಿತ್ತರು ಧನ್ಯರು. ಮತ್ತಾಯ 5ನೇ ಅಧ್ಯಾಯ 8 ನಾವು ನೋಡುವುದಾದರೆ, ಶುದ್ಧ ಹೃದಯ ಉಳ್ಳವರು ಧನ್ಯರು, ಅವರನ್ನು ದೇವರು ನೋಡುವವರು. ಅಂದರೆ ನಮ್ಮ ಹೃದಯದಲ್ಲಿ ಪರಿಶುದ್ಧತೆಯ ಕೊರತೆ ಇದ್ದಾಗ, ಇದನ್ನು ಗಮನಿಸಿ, ನಮ್ಮ ಹೃದಯದಲ್ಲಿ ಪರಿಶುದ್ಧತೆಯ ಕೊರತೆ ಇದು ಬಹಳ ಮುಖ್ಯ. ಯಾರ ಹೃದಯದಲ್ಲಿ ಈ ಪರಿಶುದ್ಧತೆ ಕೊರತೆ ಇರ್ತದೋ ಅವರ ಹೃದಯ ಕುರುಡಾಗಿರ್ತದೆ, ಅವರ ಮನಸ್ಸು ಕುರುಡತ್ವದಿಂದ ನಡೀತದೆ. ಪರಿಶುದ್ಧ ಹೃದಯ ಹೊಂದಿರುವವರಿಗೆ ದೇವರು ಹಲವು ಸಂಗತಿಗಳನ್ನು ಪ್ರಕಟ ಮಾಡ್ತಾರೆ. ಯೇಸು, ನಾವು ಅದಕ್ಕೆ ಪ್ರಾರ್ಥನೆ ಮಾಡಬೇಕು, ದೇವರೇ ನನಗೆ ಪರಿಶುದ್ಧ ಹೃದಯವನ್ನು ಕೊಡು. ಲೂಕ ಪತ್ರಿಕೆ 11ನೇ ಅಧ್ಯಾಯ 34 ಓದೋದಾದ್ರೆ, ಕಣ್ಣು ನಮ್ಮ ಶರೀರದ ಬೆಳಕಾಗಿದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಿನ್ನ ಒಳಗಣ್ಣನ್ನು ತೆರೆದು ನೋಡು, ಹೊರಗಣ್ಣಿಂದ ನೋಡುವುದು ಬೇಡ, ನಿನ್ನ ಒಳಗಣ್ಣನ್ನು ತೆರೆದು ನೋಡು. ಒಳಗಣ್ಣು ಅಂತಂದ್ರೆ, ನೀನು ಪ್ರತಿ ದಿವಸ ಓದ್ತೀಯಲ್ಲಪ್ಪ ಸತ್ಯವೇದ, ನೀನು ಪ್ರತಿ ದಿವಸ ಧ್ಯಾನ ಮಾಡ್ತೀಯಲ್ಲ ದೇವರನ್ನ, ಆ ದೇವರ ದೃಷ್ಟಿಯಲ್ಲಿ ನೋಡು. ಹಿರಿಯರು ಹೇಳಿರ್ತಕ್ಕಂಥ ಮಾತು, ನಿನ್ನ ಒಳಗಣ್ಣಿನಿಂದ ನೋಡು. ಒಳಗಣ್ಣು ಬಹಳ ಮುಖ್ಯ, ಹೊರಗಣ್ಣು ಬಹಳ ಮುಖ್ಯ ನೋಡುವುದಕ್ಕೆ. ಆದರೆ ನಮ್ಮ ಒಳಗಿರುವ ಗಣ್ಣು ಬಹಳ ಸ್ಪಷ್ಟ. ಅದಕ್ಕೆ ದೇವರು ಹೇಳ್ತಾರೆ, ಕಣ್ಣು ಈ ದೇಹವೆಂಬ ಶರೀರದ ಬೆಳಕಾಗಿದೆ. ಅದಕ್ಕೆ ನಿನ್ನ ಕಣ್ಣು ಶುದ್ಧವಾಗಿದ್ದರೆ ನಿನ್ನ ಶರೀರವೆಲ್ಲ ತುಂಬ ಬೆಳಕಾಗಿರುತ್ತದೆ. ನಿನ್ನ ಕಣ್ಣು ಪ್ರಾರಂಭದಲ್ಲಿ ನಿನ್ನ ಕಣ್ಣು ಶುದ್ಧವಾಗಿದ್ದರೆ ನಿನ್ನ ಶರೀರವೆಲ್ಲ ತುಂಬ ಬೆಳಕಾಗಿರ್ತದೆ. ಅದು ಕೆಟ್ಟದ್ದಾಗಿದ್ದರೆ ನಿನ್ನ ಶರೀರವು ಸಹ ಕತ್ತಲೆಯಿಂದ ತುಂಬಿರ್ತದೆ, ಕತ್ತಲೆಯಿಂದ ತುಂಬುತ್ತದೆ. ಅಂದರೆ ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳ್ತಾನೆ. ಮತ್ತಾಯ 5ನೇ ಅಧ್ಯಾಯದಲ್ಲಿ ದೇವರು ಯಾಕೆ ಹೇಳಿದ್ರು ಅಂತಂದ್ರೆ, ನಿರ್ಮಲ ಚಿತ್ತರು, ಶುದ್ಧ ಹೃದಯ ಉಳ್ಳವರು ಧನ್ಯರು, ಯಾಕೆಂದರೆ ಅವರು ದೇವರನ್ನ ನೋಡುವವರು. ಲೂಕ 11ನೇ ಅಧ್ಯಾಯ 34 ನಾವು ನೋಡ್ತೇವೆ. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಪಾ ನಿನ್ನ ದೇಹಕ್ಕೆ ಕಣ್ಣು ಆರೋಗ್ಯವಾಗಿರಬೇಕು. ನಿನ್ನ ಕಣ್ಣು ಆರೋಗ್ಯವಾಗಿರುವಾಗ ನಿನ್ನ ದೇಹ ಬೆಳಗಾಗಿರ್ತದೆ. ನೀವು ಕುರುಡುತನದ ಅರ್ಥ ತಿಳಿಯಬೇಕಾದಲ್ಲಿ ನಿಮ್ಮ ಕಣ್ಣುಗಳನ್ನು ಸುಮ್ಮನೆ ಮುಚ್ಚಿಕೊಳ್ಳಿ. ಆಗ ಕುರುಡುತನ ಅಂದರೆ ಏನು ಎಂದು ನಿಮಗೆ ತಿಳಿದು ಬರ್ತದೆ. ಆಗ ಹೊರಗಿನ ಬೆಳಕು ಹೊಳಕ್ಕೆ ಬರೋದಿಲ್ಲ, ಹೊಳಗಣ್ಣು ಮಂಕಾಗ್ತದೆ. ಅದಕ್ಕೆ ನಿನ್ನ ಕಣ್ಣು ದೇಹಕ್ಕೆ ದೀಪ ಆಗಿದೆ, ಆದರೆ ನಿನ್ನ ಕಣ್ಣು ಕುರುಡಾಗಿದ್ದರೆ, ಒಂದು ವೇಳೆ ಕಣ್ಣಿನ ಪೊರೆ ಬಂದಿದ್ದರೆ ಅದು ನಿನ್ನ ದೇಹ ಕತ್ತಲಾಗ್ತದೆ. ನಿನ್ನೊಳಗಿನ ಬೆಳಕನ್ನು ಕತ್ತಲಾಗದಂತೆ ನೋಡಿಕೋ. ನಿನ್ನ ದೇಹವೆಲ್ಲ ಬೆಳಕಾಗಿದ್ದು ಯಾವ ಭಾಗದಲ್ಲೂ ಕತ್ತಲೆ ಇಲ್ಲವಾದರೆ ದೀಪವು ಹೊಳೆದು ನಿನ್ನ ದೇಹವೆಲ್ಲ ಸಂಪೂರ್ಣವಾಗಿ ಬೆಳಗುತ್ತದೆ ಅನ್ನುವಂಥದ್ದನ್ನ ಲೂಕ 11ನೇ ಅಧ್ಯಾಯ 34ರಿಂದ 36 ನಾವು ನೋಡ್ತೇವೆ. ಅದಕ್ಕೆ ಈ ದೇಹದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಪಂಚೇಂದ್ರಿಯಗಳು ಅವು ಕೇವಲ ಕರ್ತನಿಗೆ ಮಾತ್ರ ಸ್ವಂತ. ನಮ್ಮ ಪ್ರಾಣ, ಆತ್ಮ, ಶರೀರ ಇವು ಕರ್ತನಿಗೆ ಮಾತ್ರ ಸ್ವಂತ. ಇವನ್ನು ಶುದ್ಧೀಕರಿಸಬಹುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಈ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ನಿಮ್ಮ ರಕ್ತದ ಮೂಲಕ ಶುದ್ಧ ಮಾಡು ಸ್ವಾಮಿ, ಶುದ್ಧ ಮಾಡು ದೇವರೇ. ನಮ್ಮ ಪಾಪಗಳನ್ನು ತೊಳೆಯಪ್ಪ ಯೇಸುವೇ, ನಿಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳಿ ದೇವರೇ. ಕಣ್ಣನ್ನು ಬೆಳಕು ಹೇಗೆ ಅಂತೇಳಿ ಹೇಳಿದ್ದೀರೋ ನಮ್ಮ ಬದುಕುಗಳನ್ನು
ಬೆಳಕಾಗಿ ಮಾಡು ಸ್ವಾಮಿ. ನಮ್ಮ ಕುಟುಂಬಗಳಿಗೆ ದಾರಿಯಾಗಿರು ಸ್ವಾಮಿ. ಯಾರ್ಯಾರು 7 ಲ್ಯಾಬ್ ಚಾನಲ್ ನೋಡ್ತಾ ಇದ್ದಾರೋ ಅವರ ಹೃದಯಗಳಲ್ಲಿ ನೀವು ಬೆಳಕಾಗಿ ಅವರ ಅಗತ್ಯಗಳನ್ನು ಪೂರೈಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.